ಹಾಸಿಗೆಗೆಟ್ಟ ರಾಜಕಾರಣಿಗಳಿಗೆ, ಮೂರು ಬಿಟ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ನಡುನೀರಲ್ಲಿ ಕೈಬಿಟ್ಟ ಸರ್ಕಾರಕ್ಕೆ, ನಡುನೀರಲ್ಲಿ ಕೈಬಿಟ್ಟ ಸರ್ಕಾರಕ್ಕೆ, ಮೂರು ಇಲ್ಲದ ಸರ್ಕಾರಕ್ಕೆ, ಮೂರು ಇಲ್ಲದ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕಾವೇರಿ ನಿರ್ವಹಣಾ ಮಂಡಳಿಗೆ, ಒಣಗುತ್ತಿರುವ ಬೆಳೆಗಳಿಗೆ ಪರಿಹಾರ ನೀಡದ ಸರ್ಕಾರಕ್ಕೆ ನಿಲ್ಲಿಸಿ, 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 ನಿಲ್ಲಿಸಿ. ಬರಿದು ಮಾಡಿದ ಸರ್ಕಾರಕ್ಕೆ, ಕೆರೆಗಳನ್ನ ಬರಿದು ಮಾಡಿದ ಸರ್ಕಾರಕ್ಕೆ ಕಾವೇರಿ ನೀರು ಬಿಡ್ತಕ್ಕಂಥ ಕ್ರಮವನ್ನು ಖಂಡಿಸಿ ಚಾಮರಾಜನಗರದಲ್ಲಿ ನಿರಂತರವಾಗಿ ಕನ್ನಡಪರ ಸಂಘಟನೆಗಳು ಸತತವಾಗಿ 113ನೇ ದಿನ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಈ ಒಣಗೋಗಿರ್ತಕ್ಕಂಥ ಫಸಲನ್ನ ಕೆಳಗಡೆ ಹಾಕಿ ಕರ್ನಾಟಕದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿತ್ತು. ನಮ್ಮ ಬೆಳೆಗಳ ಪರಿಸ್ಥಿತಿ ಈ ರೀತಿ ಬಂದಿದೆ. ಇದಕ್ಕೆ ಕಾರಣ ಕಾವೇರಿ ನಿರ್ವಹಣಾ ಮಂಡಳಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಅಂತೇಳಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಇವತ್ತು ಹೋರಾಟವನ್ನು ಮುಂದುವರಿಸಿದ್ದೀವಿ. ಇವತ್ತು ನಿಜವಾಗ್ಲೂ ನಾಚಿಕೆ ಆಗಬೇಕು ತಮಿಳುನಾಡು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕಾವೇರಿ ನಿರ್ವಹಣಾ ಮಂಡಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ನಮ್ಮ ಸಂಸತ್ ಸದಸ್ಯರಿಗೆ ಒಬ್ಬರಿಗಾದ್ರೂ ಕಾವೇರಿ ಬೇಕಾಗಿಲ್ಲ, ಕೃಷ್ಣ ಬೇಕಾಗಿಲ್ಲ, ರೈತರು ಬೇಕಾಗಿಲ್ಲ, ಜನ ಬೇಕಾಗಿಲ್ಲ. ಬರೀ ಇವರ ರಾಜಕೀಯವನ್ನು ಬಿಟ್ಟರೆ ಇವ್ರಿಗೆ ಜನಸಾಮಾನ್ಯರು ಬೇಕಾಗಿಲ್ಲ. ಏನು ತಕ್ಷಣ ತಮಿಳುನಾಡಿಗೆ ಬಿಡ್ತಕ್ಕಂಥ ನೀರನ್ನ ರಾಜ್ಯ ಸರ್ಕಾರ ನಿಲ್ಲಿಸಲೇಬೇಕು ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಕಾವೇರಿ ನಿರ್ವಹಣಾ ಮಂಡಳಿಯನ್ನ ತಕ್ಷಣ ವಜಾ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ, ಎಲ್ಲಿಯವರೆಗೆ ತಮಿಳುನಾಡಿಗೆ ನೀರನ್ನು ಬಿಡ್ತಾರೆ ಅಲ್ಲಿಯವರೆಗೆ ಚಾಮರಾಜನಲ್ಲಿ ನಿರಂತರವಾದ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ